ಸ್ನೇಹಿತರೆ ನಮಸ್ಕಾರ. ಇದೀಗ ಮುಖ್ಯ ಸುದ್ದಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಪ್ರಕ್ರಿಯೆ ಸರ್ಕಾರದಿಂದಲೇ ಆಗಿದೆ. ಗೌರಿ ಗಣೇಶ ಹಬ್ಬವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವೇ ಮುಂಚಿತವಾಗಿ ಹಣ ಬಿಡುಗಡೆ ಮಾಡಿದೆ. ಈಗಾಗಲೇ ಕೆಲವರಿಗೆ ಹಣ ಜಮಾ ಆಗಿದೆ, ಅಂದರೆ ಖಾತೆಯಲ್ಲಿ ಕ್ರೆಡಿಟ್ ಆಯಿತು. ಉಳಿದವರಿಗೆ ಹಣ ಸೆಪ್ಟೆಂಬರ್ 1ರಿಂದ ಖಚಿತವಾಗಿ ಬರ್ತದೆ ಎಂದು ಅಧಿಕೃತ ಮಾಹಿತಿ ಬಂದಿದೆ. ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಅನೇಕ ಕುಟುಂಬಗಳು ಈಗಾಗಲೇ ಖಾತೆಯಲ್ಲಿ 2,000 ರೂಪಾಯಿ ಜಮಾ ಆಗಿದೆ ಎಂದು ಖುಷಿಯಿಂದ ಹೇಳುತ್ತಿದ್ದಾರೆ. ಆದರೆ ಎಲ್ಲರಿಗೂ ಕೂಡ ಒಂದೇ ದಿನ ಬರೋದಿಲ್ಲ. ಕೆಲವರಿಗೆ ತಕ್ಷಣ ಬರುತ್ತದೆ, ಕೆಲವರಿಗೆ ಒಂದೆರಡು ದಿನ ತಡವಾಗಬಹುದು. ಇದು ಸಹಜ ಕೂಡ, ಏಕೆಂದರೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಪ್ರಕ್ರಿಯೆ ಬೇರೆ ರೀತಿಯಲ್ಲಿ ನಡೆಯುತ್ತಿದೆ. ಸ್ನೇಹಿತರೆ, ಗೌರಿ ಗಣೇಶ ಹಬ್ಬದ ಖರ್ಚಿಗೆ ಸರ್ಕಾರವೇ ಮುಂಚಿತವಾಗಿ ನೆರವು ನೀಡಿದೆ. ಹೀಗಾಗಿ ನೀವು ಚಿಂತಿಸಬೇಕಾದ ಅವಶ್ಯಕತೆಯೇ ಇಲ್ಲ. ಸೆಪ್ಟೆಂಬರ್ 1ರಿಂದ ಎಲ್ಲರಿಗೂ ಕೂಡ ಎಲ್ಲರ ಖಾತೆಗಳಲ್ಲಿ ಹಣ ಖಂಡಿತವಾಗಿಯೂ ಜಮಾ ಆಗುವುದು ಖಚಿತ. ಯಾರಿಗೂ ಕೂಡ ತಪ್ಪದೆ ಲಾಭ ದೊರೆಯುತ್ತದೆ. ಆದರೆ ಸ್ನೇಹಿತರೆ, ಕೆಲವರು ಹೇಳ್ತಾರೆ ನನಗೆ ಇನ್ನೂ 21ನೇ ಕಂತು ಬಂದಿಲ್ಲ ಅಂತ. ಇದರ ಬಗ್ಗೆ ಆತಂಕ ಬೇಡ. ಸರ್ಕಾರವೇ ಹೇಳಿದ ಹಾಗೆ ಬಾರದ ಕಂತು ಮುಂದಿನ ಕಂತಿನ ಜೊತೆ ಸೇರಿ ಬರುತ್ತದೆ. ಅಂದರೆ ಸೆಪ್ಟೆಂಬರ್ನಲ್ಲಿ ನಿಮಗೆ 4,000 ರೂಪಾಯಿ ಬರಬಹುದು. ಹೀಗಾಗಿ ನೀವು ತಾಳ್ಮೆಯಿಂದ ಕಾದಿರಬೇಕು. ಹಣ ಖಾತೆಗೆ ಜಮಾ ಆಯ್ತಾ ಇಲ್ಲವಾ ಅನ್ನೋದನ್ನು ತಿಳಿಯಲು ಸರಳ ವಿಧಾನವಿದೆ. ನಿಮ್ಮ ಬ್ಯಾಂಕ್ಗೆ ಹೋಗಿ ಪರಿಶೀಲನೆ ಮಾಡಿ. ಕೆಲವೊಮ್ಮೆ ಸಂದೇಶ ಬರೋದಿಲ್ಲ, ಆದರೆ ಹಣ ಮಾತ್ರ ಖಾತೆಗೆ ಬಂದಿರುತ್ತದೆ. ಹೀಗಾಗಿ ಕೇವಲ ಸಂದೇಶಕ್ಕೆ ಮಾತ್ರ ಅವಲಂಬಿಸಬೇಡಿ. ಸ್ನೇಹಿತರೆ, ಇನ್ನೂ ಒಂದು ವಿಷಯ, ಯಾರಾದರೂ ಹೇಳ್ತಾರೆ ದಾಖಲೆ ಕೊಡಿ, ನಾನು ಕೆಲಸ ಮಾಡಿಸುತ್ತೇನೆ, ಅದಕ್ಕಾಗಿ ಹಣ ಕೊಡಿ ಅಂತ. ಅವರ ಮಾತಿಗೆ ಹೋಗಬೇಡಿ. ಸರ್ಕಾರ ಮಧ್ಯವರ್ತಿಗಳ ಮೂಲಕ ಹಣ ನೀಡುವುದಿಲ್ಲ, ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಮಾತ್ರ ಬರುತ್ತದೆ. ಹಬ್ಬದ ಸಮಯದಲ್ಲಿ ಹಣ ಸಿಗೋದು ನಿಜಕ್ಕೂ ದೊಡ್ಡ ನೆರವು. ಅನೇಕ ಮಹಿಳೆಯರು ಇದರಿಂದ ಉಪಯೋಗ ಪಡೆಯುತ್ತಿದ್ದಾರೆ. ಗೃಹ ಖರ್ಚು, ಮಕ್ಕಳ ಖರ್ಚು, ಹಬ್ಬದ ಖರ್ಚು ಎಲ್ಲಕ್ಕೂ ಕೂಡ ಈ ಹಣ ಉಪಯೋಗವಾಗುತ್ತಿದೆ. ಸರ್ಕಾರದ ಉದ್ದೇಶವೇ ಇದೆ, ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವುದು. ಸೆಪ್ಟೆಂಬರ್ 1ರಂದು ಅಧಿಕೃತವಾಗಿ ಎಲ್ಲರಿಗೂ ಕೂಡ ಹಣ ಕ್ರೆಡಿಟ್ ಆಗೋದು ಖಚಿತವಾಗಿದೆ. ನೀವು ಯಾವ ರೀತಿಯ ಆತಂಕದಲ್ಲೂ ಇರಬೇಡಿ. ಯಾರಿಗೂ ಕೂಡ ಲಾಭ ತಪ್ಪುವುದಿಲ್ಲ. ಕೆಲವರಿಗೆ ಈಗಾಗಲೇ ಬಂದಿದೆ, ಇನ್ನು ಉಳಿದವರಿಗೆ ಇನ್ನೇನು ಸೆಪ್ಟೆಂಬರ್ 1ರಿಂದ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗುತ್ತದೆ. ಕೆಲವರು ಕೇಳ್ತಾರೆ ಎಲ್ಲ ಬ್ಯಾಂಕ್ಗಳಿಗೂ ಒಂದೇ ದಿನ ಬರುತ್ತದೆಯಾ ಎಂದು. ಇಲ್ಲ ಸ್ನೇಹಿತರೆ, ಅದು ಸಾಧ್ಯವಿಲ್ಲ. ಕೆಲ ಬ್ಯಾಂಕ್ಗಳಲ್ಲಿ ತಕ್ಷಣ ಜಮಾ ಆಗುತ್ತದೆ, ಇನ್ಯಾವುದೋ ಬ್ಯಾಂಕ್ಗಳಲ್ಲಿ 2-3 ದಿನ ತಡವಾಗಬಹುದು. ಆದರೆ ಎಲ್ಲರಿಗೂ ಕೂಡ ಖಂಡಿತವಾಗಿಯೂ ತಪ್ಪದೆ ಬರುತ್ತದೆ. ಈ ಯೋಜನೆ ಸರ್ಕಾರದಿಂದಲೇ ನೇರವಾಗಿ ಬರುತ್ತದೆ. ಯಾವುದೇ ತೊಂದರೆ ಇದ್ದರೆ ಅದು ಕೇವಲ ತಾಂತ್ರಿಕ ಕಾರಣ. ಹೀಗಾಗಿ ಆತಂಕ ಪಡದೆ ತಾಳ್ಮೆಯಿಂದ ಕಾದಿರಬೇಕು. ನಿಮ್ಮ ಹಣ ಸುರಕ್ಷಿತವಾಗಿ ನಿಮ್ಮ ಖಾತೆಗೆ ಬರುತ್ತದೆ. ಇನ್ನೂ ಒಂದು ವಿಷಯ, ಈ ಯೋಜನೆ ಮುಂದುವರಿಯುತ್ತದೆ. ಅಂದರೆ ಪ್ರತಿ ತಿಂಗಳು ಕೂಡ ನಿಮಗೆ 2,000 ರೂಪಾಯಿ ಸಿಗುತ್ತದೆ. ಸೆಪ್ಟೆಂಬರ್ನಲ್ಲೂ ಕೂಡ ಮತ್ತು ಅಕ್ಟೋಬರ್ನಲ್ಲೂ ಕೂಡ ಹೀಗೆ ಮುಂದುವರಿಯುತ್ತಲೇ ಇರುತ್ತದೆ. ಸ್ನೇಹಿತರೆ, ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಅಪ್ಡೇಟ್ ಬಂದ ಕೂಡಲೇ ನಿಮಗೆ ಖಂಡಿತವಾಗಿಯೂ ಬೇಗ ತಲುಪುತ್ತದೆ. ನೀವು ಕೊಡುವ ಪ್ರತಿ ಕಾಮೆಂಟ್ ಕೂಡ ನಮಗೆ ಪ್ರೋತ್ಸಾಹ. ಹಾಗಾಗಿ ಈ ಕೂಡಲೇ ಕೆಳಗಡೆ ಕಾಮೆಂಟ್ ಮಾಡಿ. ಹಣ ತಡವಾಗಿ ಬಂದರೂ ಆತಂಕ ಬೇಡ. ಕೆಲವರಿಗೆ ಹಬ್ಬಕ್ಕೆ ಮೊದಲೇ ಬಂದಿದೆ, ಉಳಿದವರಿಗೆ 1ರಂದು ಬರುತ್ತದೆ. ಸರ್ಕಾರದಿಂದಲೇ ನೇರವಾಗಿ ಬಿಡುಗಡೆ ಆಗಿರುವುದರಿಂದ ಪ್ರತಿಯೊಬ್ಬರು ಕೂಡ ಲಾಭ ಪಡೆಯುತ್ತಾರೆ. ಕೊನೆಗೆ ಇನ್ನೊಮ್ಮೆ ಹೇಳುತ್ತೇನೆ ಸ್ನೇಹಿತರೆ, ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.